ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸ್ 5 ಕ್ವಶನ್ಸ್ಗಳನ್ನು ನೋಡೋಣ. ಕೈನಮ್ಯಾಟಿಕ್ಸ್ ಮೇಲೆ 5 ಕ್ವಶನ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ದ ಮೋಷನ್ ಆಫ್ ಔಟ್ ಗೋಯಿಂಗ್ ವಾಟರ್ ಫ್ರಮ್ ದ ಹೋಲ್ ಮೇಡ್ ಅ ಮಿಡ್ ಪಾಯಿಂಟ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಓಪನ್ ಸಿಲಿಂಡ್ರಿಕಲ್ ಟ್ಯಾಂಕ್ ವಿತ್ ವಾಟರ್ ಈಸ್. ಏನನ್ನಕತ್ತಾರೆ ಅವರು? ಮೋಷನ್ ಆಫ್ ಔಟ್ ಗೋಯಿಂಗ್ ವಾಟರ್ ಫ್ರಮ್ ದ ಹೋಲ್ ಅಂತ ಅಂದ್ರೆ ಒಂದು ಹೋಲಿಂದ ನೀರು ಹೊಂಟದ, ಕರೆಕ್ಟಾ? ಮೇಡ್ ಅ ಮಿಡ್ ಪಾಯಿಂಟ್ ಆಫ್ ಅ ಕಂಪ್ಲೀಟ್ಲಿ ಫಿಲ್ಡ್ ಓಪನ್ ಸಿಲಿಂಡ್ರಿಕಲ್ ಟ್ಯಾಂಕ್ ಅಂತ ಹೇಳ್ತಿದ್ರು. ಅದನ್ನ ಮಿಡ್ ಪಾಯಿಂಟ್ ಆಗಿ ಮಾಡ್ಕೊಂಡು ಓಪನ್ ಹೋಲ್ ಮೇಡ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಕಂಪ್ಲೀಟ್ಲಿ ಫಿಲ್ಡ್ ಓಪನ್ ಸಿಲಿಂಡ್ರಿಕಲ್ ಟ್ಯಾಂಕ್ ಅಂದ್ರ ಇದ್ರದ್ದು ಐತಲ್ಲ, ಇದ್ರದ್ದು ಮಿಡ್ ಪಾಯಿಂಟ್ ಒಳಗಡೆ ಒಂದು ಹೋಲ್ ಹಾಕಿದೀವಿ, ಇಲ್ಲಿಂದ ನೀರು ಹೊಂಟತಂದ್ರ ಅಂತ ಕೇಳ್ಯಾರ. ಅದು ಫ್ರೀ ವರ್ಟೆಕ್ಸೋ, ಇರ್ರೊಟೇಷನಲ್ಲೋ, ಟರ್ಬುಲೆಂಟೋ, ಏನ್ ರೊಟೇಷನಲ್ಲೋ? ಯಾವ್ದಿದು? ಫ್ರೀ ವರ್ಟೆಕ್ಸ್ ಫೋರ್ಸ್ಡ್ ವರ್ಟೆಕ್ಸ್? ದಿಸ್ ಇಸ್ ಅ ಫ್ರೀ ವರ್ಟೆಕ್ಸ್. ಬಾಟಮ್ ಅಂತ ಮೆನ್ಷನ್ ಮಾಡಲ್ಲ. ಮಿಡ್ ಪಾಯಿಂಟ್ ಅಂದ್ರ ಬಾಟಮ್ಗೆ ಇರ್ತದಲ್ಲ, ಔಟ್ ಗೋಯಿಂಗ್ ಅಂತಂದು ಹೇಳ್ಯಾರಲ್ಲ, ಹಂಗೇನು ಆಗಂಗಿಲ್ಲ. ಸೈಡ್ ಅಂತ ಕಂಪ್ಲೀಟ್ಲಿ ಫಿಲ್ಡ್ ಓಪನ್ ಸಿಲಿಂಡ್ರಿಕಲ್ ಟ್ಯಾಂಕ್ ವಿತ್ ವಾಟರ್ ಈಸ್ ಅಂತ ಹೇಳ್ಯಾರ. ಇಟ್ಸ್ ಅಂಡರ್ಸ್ಟುಡ್, ಅದು ಕರೆಕ್ಟ್ ಐತಿ. ನೀ ಕೇಳೋ ಕ್ವಶನ್ ಕರೆಕ್ಟ್ ಐತಿ, ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಕನ್ಸಿಡರ್ ಇಟ್ ಎಟ್ ದ ಬಾಟಮ್ ಫ್ರೀ ವರ್ಟೆಕ್ಸ್ ಅಂತ ಹೇಳಿ. ಇರ್ರೊಟೇಷನಲ್ ಅಂತ ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ರೊಟೇಟ್ ಆಗ್ತೈತಿ. ಬಟ್ ರೊಟೇಷನಲ್ ಫ್ರೀ ವರ್ಟೆಕ್ಸ್ ಎರಡು ಆಪ್ಷನ್ಸ್ ಇದ್ದಾಗ ಫ್ರೀ ವರ್ಟೆಕ್ಸ್ ತೊಗೊಳೋದು ಚಲೋ. ಟರ್ಬುಲೆಂಟ್ ಅಂತೂ ಬೇಡ. ಓಕೆನಾ? ನೆಕ್ಸ್ಟ್, ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ ಬರ್ನೌಲಿಸ್ ಇಕ್ವೇಶನ್ ಈಸ್ ಬೇಸ್ಡ್? ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಕನ್ಸರ್ವೇಷನ್ ಆಫ್ ಎನರ್ಜಿ, ಯಾವುದು? ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಮೊಮೆಂಟ್ ಯಾವ್ದ್ರ ಮೇಲೆ? ನೇವಿಯರ್ ಸ್ಟೋಕ್ಸ್ ಇಕ್ವೇಶನ್ಸ್ ಬರ್ತದ, ಆಯ್ತಾ? ಕನ್ಸರ್ವೇಷನ್ ಆಫ್ ಮಾಸ್, ಕಂಟಿನ್ಯೂಟಿ ಇಕ್ವೇಶನ್ ಬರ್ತದ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಇಂದ ಬಯಾನ್ಸಿ ಅವೆಲ್ಲ ಬರ್ತವೆ, ರೈಟಾ? ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. Water is transported on a level road in the cylindrical container of 0.5 meter and a height of 0.8 meter. The maximum acceleration of vehicle is 5 meter per second square. What is the initial allowable height of the water centimeter in tank if there is no spill ಅಂತ ಕೇಳಕತ್ತಾರೆ. ಇನ್ನು ಆಲ್ರೆಡಿ ಒಂದ್ಸತಿ ಮಾಡಿದ್ವಿ, ಅದೇ ಸೇಮ್ ಕ್ವಶನ್ ಅನ್ನ ಇನ್ನೊಮ್ಮೆ ಕೇಳ್ತಾ ಇದ್ದಾರೆ. ರೈಟಾ? ಒಂದು ಕ್ವಶನ್ ಬಿಟ್ವೇನು? ಇಲ್ಲ, ಕರೆಕ್ಟ್. ಓಕೆ, ಈ ಕ್ವಶನ್ ಏನಂತಂದ್ರ ಇವ್ರು ಏನ್ ಮಾಡಕತ್ತಾರ ಅಂದ್ರ, ಒಂದು ಟ್ರಾನ್ಸ್ಪೋರ್ಟ್ ಅಂತಾರ ವಾಟರ್ ಟ್ರಾನ್ಸ್ಪೋರ್ಟೆಡ್ ಇನ್ ಲೆವೆಲ್ ರೋಡ್. ಹಿಂಗೊಂದು ಲೆವೆಲ್ ರೋಡ್ ಐತಿ, ಆ ಲೆವೆಲ್ ರೋಡ್ ಒಂದು ಗಾಡಿ ಐತಿ, ಹಿಂಗೊಂದು ಈ ಗಾಡಿ ಅದ. ಈ ಗಾಡಿ ಮೇಲ್ಗಡೆ ಒಂದು ವಾಟರ್ ಟ್ಯಾಂಕ್ ಇಟ್ಟಿದೀವಿ. ಹಿಂಗ ಈ ವಾಟರ್ ಟ್ಯಾಂಕ್ ಇಟ್ಟು ಇದನ್ನ ಟ್ರಾನ್ಸ್ಪೋರ್ಟ್ ಮಾಡಕತ್ತೀವಿ. ಈ ಗಾಡಿ ಹೆಂಗ್ ಹೊಂಟದ? ಹಿಂಗ್ ಹೊಂಟದ. ಈಗ ಹಿಂಗ್ ಹೋಗ್ತಿರ್ಬೇಕಾದಾಗ ಏನಾಗ್ತೈತಿ? ನೀರು ಒಳಗಡೆ ನೀರ್ ಏನಾಗುತ್ತ? ತುಂಬಿದ ಕೊಡ ಏನಾಯ್ತದ? ತುಳ್ಕುವುದಿಲ್ಲ. ಬಟ್ ಇದು ಟ್ಯಾಂಕ್, ಇದು ಅರ್ಧ ಟ್ಯಾಂಕು ತುಳಿಕಡ್ತೈತಿ. ಅದೇ ಇಷ್ಟು ನೀರು ಇರ್ತದ ತಿಳ್ಕೊ. ಇದು ಗಾಡಿ ಹಿಂಗ್ ಹೊಂಟಿತ್ತು ಅಂತಂದ್ರೆ ಹೇಳ್ರಿ, ಇದು ನೀರು ಹಿಂಗಾಗುತ್ತೋ ಏನು ಹಿಂಗಾಗುತ್ತೋ? ಯಾವ ಕಡೆ ಎತ್ತರ ಆಗುತ್ತೆ? ಹಿಂಗಾಗುತ್ತೋ ಏನ್ ಹಿಂಗಾಗುತ್ತೋ? ಫಸ್ಟ್ ಮಾಡಿದಲ್ಲಿ ಆಗ್ತದ. ವೆರಿ ಗುಡ್. ಈಗ ವಾಟರ್ ಟ್ಯಾಂಕ್ ಹಿಂಗಿತ್ತಂದ್ರೆ, ನೀರು ಇಲ್ಲಿ ತನಕ ಇತ್ತಂದ್ರೆ ಅದು ಡೆಫಿನೆಟ್ಲಿ ಮೂವ್ ಆದ್ಮೇಲೆ ಮೂವ್ ಆಗ್ತಿರ್ತದಂದ್ರೆ ಅದು ಹಿಂಗಾಗ್ತದೆ. ಒಂದು ಪರ್ಟಿಕ್ಯುಲರ್ ಸೆಂಟರ್ ಪಾಯಿಂಟಿಗೆ ಇದು ಮೇಲೆ ಆಗ್ತದೆ. ಇಲ್ಲಿದ್ದು ವಾಲ್ಯೂಮ್ ಎರಡು ಈಕ್ವಲ್ ಆಗ್ತದೆ. ಬಟ್ ಕ್ವಶನ್ ಏನಂತಂದ್ರ, ಇದರದ್ದು ಹೈಟ್ ಇದಕ್ಕಿಂತ ಜಾಸ್ತಿ, ವಾಟರ್ ಟ್ಯಾಂಕ್ ಅದು ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ಓಕೆ, ಇದಕ್ಕಿಂತ ಕಡಿಮೆ ಹೈಟ್ ಇತ್ತಂದ್ರೆ ಇದು ನೀರು ಏನಾಗ್ತದೆ? ಚೆಲ್ಲಿ ಬಿಡ್ತದೆ. ತಿಳಿತಾ? ಅವ್ರೇನ್ ಕೇಳಕತ್ತಾರಂದ್ರ, ಈ ಚೆಲ್ಲಲಾರ್ದಂಗ ಇದು ಹೈಟ್ ಎಷ್ಟು ಕೊಡ್ಬೇಕು ಅಂತ ಕೇಳಕತ್ತಾರ. ಅಂದ್ರೆ ಟೋಟಲ್ ಇದ್ರದ್ದು ಇದನ್ನ ಹೇಳ್ಬಿಟ್ಟಾರ. ಇದನ್ನ ಏನದು ಹೈಟ್ 0.8 ಮೀಟರ್ ಐತೆ ಅಂತ ಹೇಳ್ಬಿಟ್ರ ಅವರು. ಇಲ್ಲಿ ನೋಡ್ರಿ, ಏನಂತ 0.8 ಮೀಟರ್ ಹೈಟ್ ಕೊಟ್ಬಿಟ್ರ. ಓಕೆ, ರೈಟ್. ಈಗ ಆಮೇಲೆ ವಿಡ್ತ್ ಎಷ್ಟು ಕೊಟ್ಬಿಟ್ರ ಅಂದ್ರೆ ಡಯಾಮೀಟರ್ ಇದ್ರದ್ದು 0.5 ಮೀಟರ್ನು ಕೊಟ್ಬಿಟ್ಟಾರ. ಹಿಂಗ ಇದ್ರದ್ದು 0.5 ಮೀಟರ್ ಕೊಟ್ಬಿಟ್ಟಾರ. ಬಟ್ ಈ ಕ್ವಶನ್ ಏನಂತಂದ್ರೆ, ನಾ ಇದ್ರೊಳಗಡೆ ಎಷ್ಟು ಹೈಟ್ ನೀರು ಕಳಿಸಿದ್ರೆ, ಎಷ್ಟು ಹೈಟ್ ನೀರು ಸಾಗಿಸಿದ್ರೆ ಇದನ್ನ ಎಕ್ಸ್ ಅಂತ ಕರ್ಕೋಬೇಕಾದ್ರೆ, ಅಥವಾ ಹೆಚ್ ಅಂತ ಕರ್ಕೊ. ಎಷ್ಟು ಹೈಟ್ ನೀರು ಸಾಗಿಸಿದ್ರೆ ನನಗೇನಾಗ್ತದೆ? ಇದು ಚೆಲ್ಲಂಗಿಲ್ಲ ಅಂತ ಕೇಳಕತ್ತಾರ. ಪರ್ಮಿಸಿಬಲ್ ಹೈಟ್ ಎಷ್ಟಾಗ್ಬೋದು ಅಂತ ಕೇಳಕತ್ತಾರ. ಇದಕ್ಕೆ ಹೆಂಗ್ ಮಾಡ್ಬೇಕು ನೋಡೋಣ.
ಓಕೆ, ಬೇಕಾದ್ರೆ ಒಂದು ಸ್ಮಾಲ್ ಮತ್ತೊಂದು ಎಕ್ಸಾಂಪಲ್ ಬರ್ಕೊಡ್ರಿ ಇಲ್ಲಿ. ಇದು ವೆಹಿಕಲ್, ಇದ್ರ ಮೇಲ್ಗಡೆ ಟ್ಯಾಂಕ್, ಇದು ಟ್ಯಾಂಕ್ ಹೈಟ್ 0.8 ಮೀಟರ್ ಐತಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ವಾಟರ್ ಹೈಟ್ ಅಂತ ತಿಳ್ಕೊಡ್ರಿ. ಇದು ವಾಟರ್ ಹೈಟ್ ಗೊತ್ತಿಲ್ಲ ನನಗೆ, ಇದು HW ಅಂತ ತಿಳ್ಕೊಳ್ರಿ. ಓಕೆ, ಈಗ ಇದು ನಾವು ಹೋಗೋದ್ರಿಂದ ಏನಾಗ್ತದೆ, ಸೆಂಟರ್ ಪಾಯಿಂಟಿಗೆ ಇಷ್ಟು ಎತ್ತರಕ್ಕೆ ಜಿಗಿಬೋದು ಅಂತ ಅನ್ಕೊಳ್ರಿ. ಅಂದ್ರೆ ಇದನ್ನೊಂದು ಇಷ್ಟು ಡಿಸ್ಟೆನ್ಸ್ ಐತಿ. ಓಕೆ ರೈಟ್, ಈಗ ಏನು ಮಾಡೋಣ, ಇದನ್ನೊಂದು y ಅಂತ ತಿಳ್ಕೊಡ್ರಿ. ಓಕೆ, ಇದು y ಐತಿ, ಇದು y ಐತೆ. ಈಗ ಇಲ್ಲಿ ಏನು ಕಂಡೀಷನ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ, ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ವಾಟರ್, ಇಲ್ಲಿ ಅಟ್ ದಿಸ್ ಪಾಯಿಂಟ್ ಏನು ಅಪ್ಲೈ ಆಗ್ತದ, ಈ ಬ್ಲ್ಯಾಕ್ ಕಲರ್ ಪಾಯಿಂಟ್ ಇಲ್ಲಿ ಬರಿತೀನಿ. ಬ್ಲ್ಯಾಕ್ ಕಲರ್ ಪಾಯಿಂಟಿಗೆ ಹಾರಿಜಾಂಟಲ್ ಡೈರೆಕ್ಷನ್ ಒಳಗಡೆ ಒಂದು ಎಕ್ಸಲರೇಷನ್ ಅಪ್ಲೈ ಆಗ್ತದೆ. ಈ ಪ್ರೆಷರ್ ಡ್ಯೂ ಟು ಎಕ್ಸಲರೇಷನ್. ಪ್ರೆಷರ್ ಅಂದ್ರೆ ಏನು, ರೋ ಜಿ ಹೆಚ್. ಇಲ್ಲಿ ಜಿ ಯಾಕೆ ತಗೊಂಡಿವಿ ಅಂತಂದ್ರೆ, ಇದು ಪ್ರೆಷರ್ ಇನ್ ದ ಡೈರೆಕ್ಷನ್ ಆಫ್ ಗ್ರಾವಿಟಿ ಐತಿ. ಓಕೆ, ಇಫ್ ಯು ವಾಂಟ್ ರೋ ಎ ಹೆಚ್ ಬರೆದ್ರೆ ಏನಾಗುತ್ತೆ, ಪ್ರೆಷರ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸಲರೇಷನ್ ಆಗುತ್ತೆ. ಪ್ರೆಷರ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸಲರೇಷನ್ ಆಗುತ್ತೆ. ಬಟ್ ಈ ಗಾಡಿ ಹಿಂಗೆ ಹೊಂಟದ, ಪ್ರೆಷರ್ ನಿಮ್ಗೆ ಹಿಂಗೆ ಅಪ್ಲೈ ಆಗ್ತದೆ, ಉಲ್ಟಾ ಹಿಂಗೆ ಅಪ್ಲೈ ಆಗ್ತದೆ. ದೇರ್ಫೋರ್ ಈ ಪ್ರೆಷರ್ ಎಷ್ಟಿರ್ತದೆ, ರೋ ಎ ಮತ್ತೆ ಹೆಚ್ ಇರ್ತೈತಿ. ರೋ ಎ ಹೆಚ್. ಹೆಚ್ ಅಂತಂದ್ರೆ ಇಲ್ಲಿ ಏನೈತಿ, ಹಾರಿಜಾಂಟಲ್ ಡಿಸ್ಟೆನ್ಸ್ ಇರೋದ್ರಿಂದ ಇದಕ್ಕೊಂದು ಎಕ್ಸ್ ಅಂತ ತಗೊಂತೀನಿ. ಎಕ್ಸ್ ಡೈರೆಕ್ಷನ್ ಒಳಗೈತಿ, ರೋ ಎ ಎಕ್ಸ್ ಅಂತೀನಿ. ಹಾಗಾದ್ರೆ ಇಲ್ಲಿ ವರ್ಟಿಕಲ್ ಡೈರೆಕ್ಷನ್ ಒಳಗೆ ಎಷ್ಟು ಇರ್ತೈತಿ, ಇದು ರೋ ಎ ರೋ ಜಿ ಆಗ್ತೈತಿ. ಇಲ್ಲಿ ರೋ ಜಿ ವೈ ಆಗ್ತದೆ ಅಂತ ತಿಳ್ಕೊಳ್ರಿ. ಇದು ವರ್ಟಿಕಲ್ ಡೈರೆಕ್ಷನ್ ಅನ್ನು ವೈ ಅಂತ ತಿಳ್ಕೊಂತೀನಿ. ಹಿಂಗಾಯ್ತು ಇದು, ರೈಟಾ? ಓಕೆ, ಈಗ ಇವು ಎರಡು ಈಕ್ವಲ್ ಇರ್ತಾವ. ಯಾಕೆ ಈಕ್ವಲ್ ಇರ್ತಾವ? ಬಿಕಾಸ್ ಪಾಸ್ಕಲ್ಸ್ ಲಾ ಪ್ರಕಾರ, ಅಕಾರ್ಡಿಂಗ್ ಟು ಪಾಸ್ಕಲ್ಸ್ ಲಾ ಏನಿರ್ತೈತಿ, ಇವೆರಡು ಈಕ್ವಲ್ ಇರ್ತವೆ. ಅಂದ್ರೆ ರೋ ಎ ಎಕ್ಸ್ ಈಕ್ವಲ್ ಟು ರೋ ಜಿ ವೈ ಆಗ್ತದೆ. ದೇರ್ಫೋರ್ ರೋ ರೋ ಕ್ಯಾನ್ಸಲ್, ಮತ್ತೆ ಎ ಬೈ ಜಿ ಈಕ್ವಲ್ ಟು ವೈ ಬೈ ಎಕ್ಸ್ ಆಗ್ತೈತಿ. ಇನ್ನೇನು ಸ್ವಲ್ಪ ಚೆನ್ನಾಗಿ ನೋಡಿದ್ರಿ ಅಂತಂದ್ರೆ, ಹಿಂಗೆ ಇದ್ರದ್ದೊಂದು ವೆಕ್ಟರ್ ಆಗ್ತೈತಿ. ಇಲ್ಲಿ ಇದು ವೈ ಅದ, ಇದು ವೈ ಅದ, ಇದು ಎಕ್ಸ್ ಅದ. ಇಲ್ಲೊಂದು ಟ್ಯಾನ್ ಥೀಟಾ ಬರೆದ್ರೆ ಏನಾಗ್ತದೆ ನೋಡಿದು, ಟ್ಯಾನ್ ಥೀಟಾ ಈಕ್ವಲ್ ಟು ವೈ ಬೈ ಎಕ್ಸ್ ಆಗ್ತದೆ. ಹಂಗಾದ್ರೆ ಇದನ್ನ ಏನ್ ಅನ್ಬೋದು, ಟ್ಯಾನ್ ಥೀಟಾ ಅನ್ಬೋದು. ಓಕೆನಾ? ಒಂದು ಇಕ್ವೇಶನ್ ಬಂತು. ಎರಡನೇ ಇಕ್ವೇಶನ್ ಏನಂತಂದ್ರೆ, ಇಲ್ಲಿಗೆ ಬಾ. ಈಗ ಈ ರೆಡ್ ಕಲರ್ ಟ್ರಯಾಂಗಲ್ ತಗೋ. ರೆಡ್ ಕಲರ್ ಟ್ರಯಾಂಗಲ್ ಒಳಗಡೆ ಬೇಕಾದ್ರೆ ಸ್ಮಾಲ್ ಟ್ರಯಾಂಗಲ್ ತಗೋ. ಇಲ್ಲಿ ಸ್ಮಾಲ್ ರೆಡ್ ಕಲರ್ ಟ್ರಯಾಂಗಲ್ ಒಳಗೆ ಇಲ್ಲೊಂದು ತೀಟಾ ಐತಿ. ಆ ತೀಟಾ ಏನ್ ಹೇಳ್ತದ, ದಟ್ ತೀಟಾ ಇಸ್ ಈಕ್ವಲ್ ಟು, ಅಥವಾ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಪೋಸಿಟ್. ಇದನ್ನ ನಾವು ಕಂಡು ಹಿಡಿಯಕತ್ತೀವಿ. ಇದಕ್ಕೊಂದು ಬೇರೆ ಹೆಸರು ಕೊಡಿ ಇದಕ್ಕೊಂದು. ಓಕೆ, ಇದಕ್ಕೊಂದು ಹೈಟ್ ಹೆಚ್ ಅಂತ ತಿಳ್ಕೊ. ಯಾವ್ದು ಹೆಚ್ ಡಿವೈಡೆಡ್ ಬೈ ಇದ್ರದ್ದು ಹಾಫ್. ಅಂದ್ರೆ ಇದು 0.5 ಮೀಟರ್ ಕೊಟ್ಟಾರ, ಇದ್ರದ್ದು ಹಾಫ್ ಅಂತಂದ್ರೆ 0.25 ಆಕೈತಿ. ದೇರ್ಫೋರ್ ಹೆಚ್ ಡಿವೈಡೆಡ್ ಬೈ 0.25 ಆಗ್ತದೆ. ಓಕೆನಾ? ಇದು ಒಂದು ಇಕ್ವೇಶನ್ ಆಯ್ತು. ಈ ಎರಡು ಇಕ್ವೇಶನ್ ಈಕ್ವೇಟ್ ಮಾಡ್ಕೊಂಡ್ರೆ ನನಗೇನು ಸಿಗ್ತದ, ಎ ಬೈ ಜಿ ಇಸ್ ಈಕ್ವಲ್ ಟು ಹೆಚ್ ಬೈ 0.25 ಆಗ್ತದೆ. ಓಕೆ, ಈಗ ಕ್ವಶನ್ಸಿಗೆ ಹೋಗೋಣ. ಕ್ವಶನ್ ಒಳಗಡೆ ನಿಮ್ಗೆ ಎಕ್ಸಲರೇಷನ್ ಕೊಟ್ಟ, ಗಾಡಿ ಹೋಗಕತ್ತಲ್ಲ, ಆ ಗಾಡಿ ಹೋಗಕತ್ತದ್ಮೇಲೆ ಎಷ್ಟು ಎಕ್ಸಲರೇಷನ್ ಒಳಗೊಂಟೈತೆ, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಒಳಗೆ ಗಾಡಿ ಹೊಂಟದ. ಹಾಗಾದ್ರೆ ಇದೇನಾಗ್ತದೆ, 5, ಇದು 9.81 ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ 0.25. ಹೆಚ್ ಎಷ್ಟಾಯ್ತು ನೋಡಿದು, 0.127 ಮೀಟರ್. 0.127 ಮೀಟರ್ ಇದು ಹೆಚ್ ಬಂತು. ಬಟ್ ನಮಗೆ ಅವ್ರ ಕ್ವಶನ್ ಏನು ಕೇಳ್ಯಾರ ಅಂತಂದ್ರೆ, ಎಷ್ಟು ವಾಟರ್ ನಿಂದಿರ್ಸ್ಬೇಕಂತ ಕೇಳ್ಯಾರ. ಅಂದ್ರೆ ಹೆಚ್ ಡಬ್ಲ್ಯೂ ಬೇಕು ನನಗೆ. ಹೆಚ್ ಡಬ್ಲ್ಯೂ ಬೇಕಂತಂದ್ರೆ ಇಲ್ಲಿ ಕೇಳಬರ್ತೀನಿ, ಹೆಚ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಹೆಚ್ ಡಬ್ಲ್ಯೂ ಇಸ್ ಈಕ್ವಲ್ ಟು 0.8 ಮೈನಸ್ 0.127 ಮಾಡ್ಕೊ. 0.673 ಮೀಟರ್ ನೀ ಏನು ಮಾಡ್ಬೋದು, ವಾಟರ್ನ ನಿಲ್ಲಿಸ್ಬೋದು. ಆಪ್ಷನ್ ಒಳಗೈತೆ ಚೆಕ್ ಮಾಡಿ. 0.67 ಅಂದ್ರೆ ಸೆಂಟಿಮೀಟರ್ ಒಳಗೆ ಕೇಳ್ಯಾರ, 67.3 ಸೆಂಟಿಮೀಟರ್ ಆಗ್ತದೆ. ಸರ್ ಇಷ್ಟು ದೊಡ್ಡದು ಮಾಡ್ಬೇಕ್ರಿ ಎಕ್ಸಾಮ್ ಒಳಗೆ ಅಂತಂದ್ರೆ, ಇಲ್ಲಪ್ಪ, ನೀ ಇದನ್ನ ಸ್ವಲ್ಪ ಒಂದು 2-3 ಪ್ರಾಬ್ಲಮ್ ಇಂಥವು ಸಾಲ್ವ್ ಮಾಡಿದ್ರೆ ನಿನ್ಗೆ ಗೊತ್ತಾಗ ಶುರು ಆಗ್ತೈತಿ. ಏನು ಇದು ಬಹಳ ಕನ್ಫ್ಯೂಸ್ ಆಗೋದಿಲ್ಲ. ಈಗ ನೋಡಿ, ಈ ಟೈಮ್ ಹಚ್ಚಿ ನಿನಗೆ ಎಷ್ಟು ನಿಮಿಷದೊಳಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ ನಿನಗೆ. ಓಕೆ, ಈ ಪ್ರಾಬ್ಲಮ್ ಕೊಟ್ಟಿದ್ರು ಅಂತ ತಿಳ್ಕೊ. ಇದನ್ನ 0.8 ಅಂತ ಬರ್ಕೊಂತಿ, ಇದೇನಂತ ಬರ್ತಿ, 0.8 ಮೀಟರ್ ಅಂತ ಬರ್ತಿ. ಇಲ್ಲೊಂದು ಯಾವುದೋ ಒಂದು ವಾಟರಿಗೆ
HW ಅಂತ ಬರ್ಕೊಂತಿ. ಎಕ್ಸಾಮ್ನೊಳಗೆ ಹೇಳಕತ್ತೀನಿ ಇದು, ಹೌದಾ? ಈ ಪಾಯಿಂಟಿಗೆ ವಾಟರ್ ಮೂವ್ ಆಯ್ತು ಅಂತಂದ್ರೆ ಹಿಂಗೆ ಬರ್ಕೊಂತಿ. ಓಕೆ, ಬರ್ಕೊಂಡ ತಕ್ಷಣ ಟ್ಯಾನ್ ಥೀಟಾ ಬರ್ಕೋ, ಇದನ್ನ 0.25 ಬರ್ಕೋ. ಓಕೆ, ಈಗ ಏನು ಮಾಡ್ತೀವಿ? ಈಗ ಡೈರೆಕ್ಟ್ ನೀನು ನೆನ್ಪಿಡೋದು ಏನಂತಂದ್ರೆ A/G ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು A/G ಇಸ್ ಈಕ್ವಲ್ ಟು ಅಪೋಸಿಟ್ ಇದಕ್ಕೆ ಹೆಚ್ಚನ್ನು H ಡಿವೈಡೆಡ್ ಬೈ D/2. H ಡಿವೈಡೆಡ್ ಬೈ D/2 ಇಷ್ಟು ಬರದ ತಕ್ಷಣ ನಿನಗೆ ಈ ಫಾರ್ಮುಲಾದೊಳಗಡೆ H ಬಂದ್ಬಿಡ್ತದೆ. ಓಕೆನಾ? H ಬಂತು. ಹಾಗಾದ್ರೆ ನಿನಗೆ ಟೋಟಲ್ ಹೈಟ್ ಆಫ್ ವಾಟರ್ ಬೇಕಾಗಿತ್ತಂದ್ರೆ 0.8 ಮೈನಸ್ H ಮಾಡಿಬಿಡ್ತೀವಿ. HW ಈಕ್ವಲ್ ಟು ಮುಗೀತು. ಇಷ್ಟ ಐತೆ ನೋಡಿದ ಪ್ರಾಬ್ಲಮ್. ನಾನು ನಿಮಗೆ ಅರ್ಥ ಮಾಡಿಸ್ಬೇಕಂತೇಳಿ ಎಲ್ಲವನ್ನು ಹಾಕಿ ಅದು ಇದೆಲ್ಲ ಮಾಡಿಸಿ ಬರದೆ. ಬಟ್ ಈ ಪ್ರಾಬ್ಲಮನ್ನು ಎಷ್ಟು ಬೇಕಿದ್ ಮಾಡೋಕೆ? 30 to 40 ಸೆಕೆಂಡ್ಸ್ ಒಳಗಡೆ ಈ ಪ್ರಾಬ್ಲಮ್ ಮುಗಿತೈತಿ. ನೆಕ್ಸ್ಟ್ ಟೈಮು 30 to 40 ಸೆಕೆಂಡ್ಸ್ ಒಳಗೆ ಈ ಪ್ರಾಬ್ಲಮ್ ಮಾಡ್ಕೊಂಬಿಡ್ರಿ. ರೈಟಾ? ರೈಟ್. ನೆಕ್ಸ್ಟ್ ಕ್ವಶನ್. ಫಾರ್ ಫ್ಲೋ a velocity fluid and the variation in the density is given as ಕೊಟ್ಟಿದ್ದಾರೆ. V is equal to ಇದಿಷ್ಟು ಇಂಟು I, ಇದಿಷ್ಟು ಇಂಟು J, ಇದಿಷ್ಟು ಇಂಟು K ಕೊಟ್ಟಿದ್ದಾರೆ. ರೈಟಾ? ದೆನ್ ರೋ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ρ0 into e to the power of minus 3t respectively. What is the value of lambda if the mass is conserved ಅಂತ. ಮಾಸ್ is conserved ಅಂದ್ರೆ ಏನು? ಮಾಸ್ is conserved ಅಂದ್ರೆ ಏನು? ಮಾಸ್ is conserved ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕೇಳಿರಲ್ಲ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಕ್ವೇಶನ್ ಅನ್ನ ಎಲ್ಲಿ ಯೂಸ್ ಮಾಡಿ ಯಾವ ಇಕ್ವೇಶನ್ ಡಿರೈವ್ ಮಾಡ್ತಾರ? ಕನ್ಸರ್ವೇಷನ್ ಆಫ್ ಮಾಸ್ ಒಳಗ ಆಗಲ್ಲ ಹೇಳಿದ್ವಲ್ಲ, ಕಂಟಿನ್ಯೂಟಿ ಇಕ್ವೇಶನ್. ಕಂಟಿನ್ಯೂಟಿ ಇಕ್ವೇಶನ್ ಅನ್ನ ಡಿರೈವ್ ಮಾಡ್ಬೇಕಾದ್ರೆ ಮಾಸ್ ಕನ್ಸರ್ವ್ ಮಾಡಬೇಕು. ಮಾಸ್ ಕನ್ಸರ್ವ್ ಅಂದ್ರೆ ಏನು? ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ. ಓಕೆ, ಈಗ ಅವರು ಇಂಡೈರೆಕ್ಟ್ಲಿ ಏನ್ ಹೇಳಕತ್ತಾರ ಅಂದ್ರೆ ಇದು ಕಂಟಿನ್ಯೂಟಿ ಇಕ್ವೇಶನ್ ಐತಿ ಅಂತ ತಿಳ್ಕೊಡ್ರಿ ಅಂತ ಹೇಳಿದಾರೆ. ಈ ಕಂಟಿನ್ಯೂಟಿ ಇಕ್ವೇಶನ್ ಐತಿ ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕು? ಇದನ್ನ ಡಿರೈವ್ ಮಾಡ್ಬೇಕು ಈಗ. ಓಕೆನಾ? ಕ್ವಶನ್ ಏನಂತಂದ್ರೆ ಇಲ್ಲಿ ಈ ಇಕ್ವೇಶನ್ ಒಳಗಡೆ ಫಸ್ಟ್ ಸ್ವಲ್ಪ ದೊಡ್ಡದೈತಿದ ಪ್ರಾಬ್ಲಮ್, ಸ್ವಲ್ಪ ಮಾಡೋಣ. ಈ ಇಕ್ವೇಶನ್ ಅನ್ನ ಯು ಅಂತ ಕರೆಯೋಣ, ಇದನ್ನ ಏನಂತ ಕರೆಯೋಣ? ವಿ ಅಂತ ಕರೆಯೋಣ, ಇದನ್ನ ಏನಂತ ಕರೆಯೋಣ? ಡಬ್ಲ್ಯೂ ಅಂತ ಕರೆಯೋಣ. ರೈಟಾ? ಎನಿ ಡೌಟ್ಸ್ ಹಿಯರ್? ಏನ್ ಡೌಟ್ ಇಲ್ಲ? ಓಕೆ, ಈಗ ಅದನ್ನ ಬರ್ಕೊಂಡಿರಿ, ನಾ ಕೇಳ್ತೀನಿ ಮತ್ತೆ. ಈಗ ಕಂಟಿನ್ಯೂಟಿ ಇಕ್ವೇಶನ್ ನಿಮ್ಗೆ ಆಲ್ರೆಡಿ ಗೊತ್ತದ. ಪ್ರೀವಿಯಸ್ ಒಂದಿಷ್ಟು ಇದ್ರೊಳಗಡೆ ನಿಮ್ಗೆ ಒಂದಿಷ್ಟು ಇಕ್ವೇಶನ್ಸ್ ಬೈ ಹಾರ್ಟ್ ಹಾಕಿ ಕೇಳಿದ್ದೀನಿ. ಯಾವ್ಯಾವು? ಕಂಟಿನ್ಯೂಟಿ ಇಕ್ವೇಶನ್ ಫಾರ್ ಸ್ಟಡಿ ಫ್ಲೋ, ಕಂಟಿನ್ಯೂಟಿ ಇಕ್ವೇಶನ್ ಫಾರ್ ಕಾಂಪ್ರೆಸಿಬಲ್ ಫ್ಲೋ, ಕಂಟಿನ್ಯೂಟಿ ಇಕ್ವೇಶನ್ ಫಾರ್ ಸ್ಟಡಿ ಅಂಡ್ ಕಾಂಪ್ರೆಸಿಬಲ್ ಫ್ಲೋ. ಇವ್ನ ಬೈ ಹಾರ್ಟ್ ಹಾಕ್ಬೇಕು. ಇದಾದ್ಮೇಲೆ ನಿಮ್ಗೆ ಪೊಟೆನ್ಷಿಯಲ್ ಫಂಕ್ಷನ್ ಇಂಟ್ರೊಡ್ಯೂಸ್ ಮಾಡಿದೆ, ಪ್ಲಸ್ ಸ್ಟ್ರೀಮ್ ಫಂಕ್ಷನ್ ಇಂಟ್ರೊಡ್ಯೂಸ್ ಮಾಡಿದೆ. ಇವುಗಳದ್ದು ಡೆಫಿನಿಷನ್ ಬರ್ಸಿನಿ. ಇದು ಆದ್ಮೇಲೆ ನೆಕ್ಸ್ಟ್ ನಿಮಗೆ ಕಂಟಿನ್ಯೂಟಿ ಇಕ್ವೇಶನ್ ಇನ್ ಟರ್ಮ್ಸ್ ಆಫ್ ಫೈ, rotational irrotational equation in terms of phi, continuity equation in terms of psi, irrotational condition with respect to psi. ಇವಿಷ್ಟು ಕ್ವಶನ್ಸ್ ನ ಬೈ ಹಾರ್ಟ್ ಹಾಕಿದ್ರೆ ಮಾತ್ರ ಕಂಟಿನ್ಯೂಟಿ ಚಾಪ್ಟರ್ ಕೈನಮೆಟಿಕ್ಸ್ ಚಾಪ್ಟರ್ ನ ಓದಕ್ಕೆ ನೀವು ಎಲಿಜಿಬಲ್. ಈಗ ಅದನ್ನ ಅನ್ಕೊಂಡು ಕಂಟಿನ್ಯೂಟಿ ಇಕ್ವೇಶನ್ ಜನರಲ್ ಏನಾಗುತ್ತೆ ಹೇಳಿ ನೋಡೋಣ. ದಟ್ ಈಸ್ ಯುವರ್ ಡೋ ಬೈ ಡೋ ಎಕ್ಸ್ ಆಫ್ ರೋ ಯು ಮೇನ್ ಪ್ಲಸ್ ಡೋ ಬೈ ಡೋ ವೈ ಆಫ್ ರೋ ವಿ ಪ್ಲಸ್ ಡೋ ಬೈ ಡೋ ಜೆಡ್ ಆಫ್ ರೋ ಡಬ್ಲ್ಯೂ ಪ್ಲಸ್ ಡೋ ರೋ ಬೈ ಡೋ ಟಿ ಈಕ್ವಲ್ ಟು 0. ಇಲ್ಲಿ ಈ ಪ್ರಾಬ್ಲಮ್ ಒಳಗಡೆ ನೀವು ಇದನ್ನ ಸ್ಟಡಿ ಫ್ಲೋ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತೇನು? ಸ್ಟಡಿ ಫ್ಲೋ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೂಡ ವೇರಿಯೇಷನ್ ಅದ, ತಿಳ್ತಾ? ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೂಡ ವೇರಿಯೇಷನ್ ಅದ, ಟೈಮ್ ಅದ ಇಲ್ಲಿ. ಆದ್ರಿಂದ ನಾವು ಇದನ್ನ ಸ್ಟಡಿ ಫ್ಲೋ ಅಂತ ಕನ್ಸಿಡರ್ ಮಾಡಕ್ಕೆ ಆಗಂಗಿಲ್ಲ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಅಷ್ಟನ್ನು ಕಂಡು ಹಿಡ್ಕೊಂತ ಹೋಗೋಣ. ಫಸ್ಟ್ ಈಗ ಈ ಇಕ್ವೇಶನ್ಸ್ ಒಳಗಡೆ ಯು ಅಂದ್ರೇನು, ವಿ ಅಂದ್ರೇನು ಅವ್ನು ಬರ್ಕೊಡ್ರಿ. ಓಕೆ, ಏನ್ ಹೇಳ್ರಿ? ಯು ಅಂತಂದ್ರ ಯು ಇಸ್ ಈಕ್ವಲ್ ಟು 10x plus 3y plus 2z. ಓಕೆ, ವಿ ಈಕ್ವಲ್ ಟು 12x plus 4y plus 5z. ನೆಕ್ಸ್ಟ್ ಡಬ್ಲ್ಯೂ ಅಂತಂದ್ರೆ 8x plus 7y ಪ್ಲಸ್ ಲ್ಯಾಂಬ್ಡಾ ಜೆಡ್. ರೈಟಾ? ಓಕೆ, ಈಗ ಏನ್ ಮಾಡ್ಬೇಕಂತ? ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅದನ್ನ ರೋನು ಬರ್ಕೊಂಡ್ಬಿಡ್ರಿ. ರೋ ಏನೈತೆ ಹೇಳು ಇಕ್ವೇಶನ್? ರೋ ಈಕ್ವಲ್ ಟು ರೋ ನಾಟ್ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ 3t
ಕರೆಕ್ಟಾಗಿ ಕೊಟ್ಟಾರಲ್ಲ, ಈಕ್ವೇಶನ್ ಒಳಗೆ ಕೊಟ್ಟಾರ. ರೈಟ್, ಈಗ ಬರ್ಕೊಂತ ಹೋಗ್ರಿ. ಈಗ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ರೋ ಆಸ್ ಎ ಕಾನ್ಸ್ಟೆಂಟ್ ಏನಾಗುತ್ತಾ, ರೋ ಇಂಟು ಡೋ ಯು ಬೈ ಡೋ ಎಕ್ಸ್ ಏನಾಗುತ್ತಾ, ಡೋ ಯು ಬೈ ಡೋ ಎಕ್ಸ್ ಏನಾಗ್ತದ, ಯು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಏನು ಸಿಗ್ತೈತಿ, 10 ಸಿಗ್ತೈತಲ್ಲ, 10 ಆಯ್ತು. ಪ್ಲಸ್ ಡೋ ವೈನ ವಿನ ವಿತ್ ರೆಸ್ಪೆಕ್ಟ್ ಟು ವೈಲ್ ಮಾಡಿದ್ರೆ ಏನು ಸಿಗ್ತದ, 4 ಸಿಗ್ತದ. ರೋ ಇಂಟು 4 ಆಯ್ತು. ಪ್ಲಸ್ ಡಬ್ಲ್ಯೂ ನ ವಿತ್ ರೆಸ್ಪೆಕ್ಟ್ ಟು ಜೆಡ್ ಮಾಡಿದ್ರೆ ಏನು ಸಿಗ್ತದ, ಲ್ಯಾಂಬ್ಡಾ ಸಿಗ್ತದ. ಪ್ಲಸ್ ರೋ ನ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಏನು ಸಿಗ್ತದ, ರೋ ನಾಟ್ ಇಂಟು -3 e to the power of t equal to 0. ಯಾವುದು ರೋ ಲ್ಯಾಂಬ್ಡಾ, ರೋ ಎಲ್ಲೈತಿ, ಹಂಗ ಓಕೆ ಓಕೆ ಬರ್ತದೆ ಬರ್ತದೆ ಬರ್ತದೆ, ರೋ ಬರ್ತದೆ. ರೈಟಾ, ಇಷ್ಟು ಬಂತು. ಈಗ ರೋ ವ್ಯಾಲ್ಯೂನು ಬರೀಕೊಂಬಿಡ್ರಿ. ರೋ ನಾಟ್ e to the power of -3t into 10 plus rho naught e to the power of -3t into 4 plus rho naught e to the power of -3t into lambda plus rho naught -3 e to the power of -t, sorry -3t. ಕರೆಕ್ಟಾ, ಇಷ್ಟು ಬಂತು ಈಕ್ವಲ್ ಟು 0. ಈ ಈಕ್ವೇಶನ್ ಒಳಗಡೆ ಏನೇನು ಸೇಮ್ ಅದ ಅವನ್ನೆಲ್ಲ ಕಾಮನ್ ತೆಗೆದಿಟ್ಕೊಂಡ್ಬಿಡು. ರೋ ನಾಟ್ ಕಾಮನ್ ತೆಗಿ, e to the power of -3t ಕಾಮನ್ ತೆಗಿ, ಏನು ಉಳಿದ ಒಳಗ 10 ಪ್ಲಸ್ 4 ಪ್ಲಸ್ ಲ್ಯಾಂಬ್ಡಾ ಪ್ಲಸ್ ಅಲ್ಲ -3 ಈಕ್ವಲ್ ಟು 0. ಓಕೆ, ಇದರೊಳಗೆ ಅರ್ಥ ಏನಂದ್ರೆ 10 ಪ್ಲಸ್ ಲ್ಯಾಂಬ್ಡಾ 4 ಪ್ಲಸ್ ಲ್ಯಾಂಬ್ಡಾ -3 ಈಕ್ವಲ್ ಟು 0, ಲ್ಯಾಂಬ್ಡಾ ಈಕ್ವಲ್ ಟು -11. Lambda equal to -11. Okay, right. This is your answer. ಎಷ್ಟು ಬಂತು ನೋಡು. ಇದನ್ನು ಕೂಡ ನೀವು ಸಣ್ಣಗೆ ಕರೆಕ್ಟಾಗಿ ಸ್ವಲ್ಪ ತಿಳ್ಕೊಂಡಿದ್ರೆ ಅಂದ್ರೆ ಇಲ್ಲೇ ಮಾಡ್ಕೊಂಡ್ಬಿಡ್ತೀರಿ, ಅಷ್ಟು ದೂರ ಹೋಗೋ ಅವಶ್ಯಕತೆನೂ ಇಲ್ಲ. ಏನು ಮಾಡ್ತೀರಿ ಹೇಳು, ನಿನ್ನ ಮನಸ್ಸೊಳಗಡೆ ಗೊತ್ತದ, ರೋ ಇಂಟು ಡೋ ಯು ಬೈ ಡೋ ಎಕ್ಸ್ ಅಂದರೆ 10 ಪ್ಲಸ್ ರೋ ಇಂಟು ಡೋ ವಿ ಬೈ ಡೋ ವೈ ಅಂದ್ರೆ 4 ಪ್ಲಸ್ ರೋ ಇಂಟು ಡೋ ಡಬ್ಲ್ಯೂ ಬೈ ಡೋ ಜೆಡ್ ಅಂದ್ರೆ ಲ್ಯಾಂಬ್ಡಾ, ಆಮೇಲೆ ಡೋ ರೋ ಬೈ ಡೋ ಟಿ ಅಂತಂದ್ರೆ ಪ್ಲಸ್ ರೋ ನಾಟ್ ಇಂಟು e to the power of -3t ಇಂಟು -3 ಇಷ್ಟಂತೂ ಬರೀತಿ ಈಕ್ವಲ್ ಟು 0 ಹಾಕೊಂತಿ. ಇದರೊಳಗಡೆ ರೋ ನಾಟ್ ಐತಿ, ಇದರೊಳಗಡೆ ಒಂದು ರೋ ನಾಟ್ ಇರ್ತಾ, ಇಲ್ಲಿಲ್ಲ ಮಾಡ್ಕೋಬೋದು. ಭಾಳ ಅಂದ್ರೆ ಒಂದು 1 ನಿಮಿಷದ ಪ್ರಾಬ್ಲಮ್ ಇದು. ರೈಟಾ, ಡನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. A circular pipe of diameter 0.5 meter carries the discharge of 50 liter per second. The head loss due to the friction in pipe ಎಷ್ಟೈತಿ 0.15 meter, friction factor 0.01. What is the length of the pipe ಅಂತ ಕೇಳ್ಯಾರ. ಯಾವ ಫಾರ್ಮುಲಾ ಹಾಕ್ತಿರಿ ಇದಕ್ಕೆ, ಫ್ರಿಕ್ಷನ್ ಫಾರ್ಮುಲಾ, ಫ್ರಿಕ್ಷನ್ ಲಾಸ್ ಫಾರ್ಮುಲಾ ಏನಂದ್ರೆ FLV²/2GD, FLV²/2GD. ಇದು ಡೈರೆಕ್ಟ್ ಅದ, ಸಬ್ಸ್ಟಿಟ್ಯೂಟ್ ಮಾಡ್ರಿ ಆನ್ಸರ್ ಸಿಕ್ಬಿಡ್ತದ. ಬಟ್ ಡೈರೆಕ್ಟ್ ಅನ್ನೋದಕ್ಕಿಂತನೂ ಇನ್ನು ಸ್ವಲ್ಪ ವರ್ಕೌಟ್ ಮಾಡಬೇಕು. ಏನು ವರ್ಕೌಟ್ ಮಾಡ್ಬೇಕು ಇದ್ರೊಳಗೆ ನೋಡು, ಮೀಟರ್ನ ಎಲ್ಲ ಮೀಟರ್ ಒಳಗದ, ಏನು ಪ್ರಾಬ್ಲಮ್ ಇಲ್ಲ. ಲೀಟರ್ಸ್ ಒಂದದ. ಓಕೆ, HF ಗೊತ್ತದ, HF ಗೊತ್ತದ, HF ಎಷ್ಟದ, ಹೆಡ್ ಲಾಸ್ ಡ್ಯೂ ಟು ದ ಫ್ರಿಕ್ಷನ್ ಎಷ್ಟೈತಿ, ಇದು 0.15, ಇದು HF. ಇದು F ಗೊತ್ತದ 0.01, 2 ಗೊತ್ತದ, G ಗೊತ್ತದ, D ಡಯಾಮೀಟರ್ ಗೊತ್ತದ 0.5 ಮೀಟರ್ ಡಯಾಮೀಟರ್ ಗೊತ್ತದ. ಓಕೆ, L ಗೊತ್ತದ, ಕಂಡುಹಿಡಿಬೇಕು. L ಏನ್ ಮಾಡಬೇಕು, ಕಂಡುಹಿಡಿಬೇಕು. ನೆಕ್ಸ್ಟ್ ವೆಲಾಸಿಟಿ ಗೊತ್ತದ, ವೆಲಾಸಿಟಿ ಗೊತ್ತಿಲ್ಲ, ದೇರ್ಫೋರ್ V is equal to Q/A ಮಾಡ್ಕೊಂತೀನಿ. ಏರಿಯಾ ಗೊತ್ತದ, ವೆಲಾಸಿಟಿ ಗೊತ್ತಿಲ್ಲ. ಡಿಸ್ಚಾರ್ಜ್ ಕಂಡುಹಿಡಬೇಕು. ಡಿಸ್ಚಾರ್ಜ್ ಕಂಡುಹಿಡಿದು ಡಿಸ್ಚಾರ್ಜ್ ಕೊಟ್ಟಾರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರ್ತದೆ. ಓಕೆ, ಇನ್ನು ಬಿಡ್ಲಿ ಮಾಡ್ತೀರಿ, ಭಾಳ ಈಸಿ ಅದ. ಬೇಕಾದ್ರೆ ನಿಮ್ಗೆ ವ್ಯಾಲ್ಯೂಸ್ ಕೊಡ್ತೀನಿ. Q is equal to Q is equal to ಅಲ್ಲ, V equal to ಬರ್ಕೊಂಬಿಡ್ರಿ ಡೈರೆಕ್ಟ್. V is equal to 50 into 10⁻³ 10⁻³ ಇದೇನಿದು ಲೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಏರಿಯಾ π/4 into 0.5 ಸ್ಕ್ವೇರ್. ಇದು V ಬಂತು. ಡಿ ಗೊತ್ತು, ಎಲ್ಲ ಗೊತ್ತೈತೆ ನೋಡಿ. ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಿಮ್ಗೆ ಆನ್ಸರ್ ಬರ್ತದೆ. ದಟ್ ಈಸ್ ಯುವರ್ ಡಿ ಆನ್ಸರ್. ನನ್ ಆಫ್ ದಿ ಅಬವ್. ಇದರೊಳಗೆ ಯಾವುದು
ಫಿಟ್ ಆಗಂಗಿಲ್ಲ ಅದು. ದೇರ್ಫೋರ್ ದಟ್ ಈಸ್ ಯುವರ್ ಡಿ ಆನ್ಸರ್. ಸರ್ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ಅಂತಂದ್ರೆ 2 ಕಿಲೋಮೀಟರ್ ಬರ್ತೈತಿ. 2.268 ಕಿಲೋಮೀಟರ್ ಆನ್ಸರ್ ಬರ್ತೈತಿ. ಓಕೆನಾ? ರೈಟ್, ಥ್ಯಾಂಕ್ ಯು ವೆರಿ ಮಚ್. 5 ಕ್ವಶನ್ಸ್ ಮಾಡಿದ್ವಿ. ಸ್ವಲ್ಪ ಭಾಳ ಡೀಪ್ ಆಗಿನೂ ಹೋಗಬೇಕು, ಶಾರ್ಟ್ ಕಟ್ಸ್ನು ತಿಳ್ಕೊಬೇಕು, ಅಂದ್ರೆ ನೀವು ಎಕ್ಸಾಮ್ ಒಳಗಡೆ ಇವಂಥ ಕ್ವಶನ್ಸನ್ನು ಮಿಸ್ ಮಾಡೋಂಗಿಲ್ಲ. ಥ್ಯಾಂಕ್ ಯು.